ಉದ್ದಕ್ಕೂ ಈ ಭಾಗದ ಸೇವೆ ಮಾಡಿರ್ತಕ್ಕಂಥ ಪೂಜ್ಯ ತಂದೆ KH ಪಾಟೀಲರ ಜನ್ಮ ಶತಮಾನೋತ್ಸವ ಆಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿದ್ದು ನಿಮ್ಮೆಲ್ಲರಿಗೆ ಸ್ಪಂದಿಸಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗೋದಕ್ಕೆ ಕಾರಣೀಭೂತ ನೆಚ್ಚಿನ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ DK ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಉತ್ಸಾಹ ತುಂಬಿ ಹುರುಪು ತುಂಬಿ KH ಪಾಟೀಲರ ಜೊತೆಗಿನ 10 ಹಲವು ತಮ್ಮ ಅನುಭವಗಳನ್ನು ಮೆಲುಕು ಹಾಕಿ ದೇಶಕ್ಕೆ ಸಂದೇಶ ನೀಡಿ ನಿರ್ಗಮಿಸಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಹಿರಿಯ ರಾಜಕಾರಣಿ, ರಾಷ್ಟ್ರ ನಾಯಕರಾದ ಸನ್ಮಾನ್ಯ ಖರ್ಗೆ ಅವರು ಅನಿವಾರ್ಯ ಕಾರಣದಿಂದ ಮುಂದೆ ಹೋಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಭಾಪತಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಹೊರಟ್ಟಿ ಅವರು, ಕ್ಷೇತ್ರದ ರಾಜ್ಯ ಮಹಾಮಂಡಲದ ಅಧ್ಯಕ್ಷರು, ರಾಜ್ಯ ಸಹಕಾರಿ ನಾಯಕ GT ದೇವೇಗೌಡರವರೇ, ಇವತ್ತು KH ಪಾಟೀಲ್ರು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಾರಂಭಿಸಿರ್ತಕ್ಕಂಥ ಝೂನ ವಿಸ್ತರಣೆ ಮಾಡಿ ಅದು ರಾತ್ರಿ ಸಹಿತ ಝೂ ಇರಬೇಕು, ನೈಟ್ ಸಫಾರಿ, ನೈಟ್ ಝೂ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ರಾಜ್ಯಗಳಲ್ಲಿ ಎಲ್ಲೂ ಇಲ್ಲದ ರಾಷ್ಟ್ರದಲ್ಲಿ ಒಂದು ವಿನೂತನ ಪ್ರಯತ್ನವನ್ನು ನೈಟ್ ಸಫಾರಿ ಮಾಡಬೇಕು ಅಂಥೇಳಿ KH ಪಾಟೀಲರ ನೆನಪು ಸತತವಾಗಿ ಹಾಗೆ ಅದರೊಂದು ಶ್ರೇಷ್ಠ ಝೂ ಮಾಡ್ತೇನೆ ಅಂಥೇಳಿ ಇವತ್ತು ನಿರ್ಣಯಿಸಿ ಆಗಮಿಸಿರ್ತಕ್ಕಂಥ ಗೆಳೆಯರಾದ ಈಶ್ವರ್ ಖಂಡ್ರೆ ಅವರೇ, ಬೋಸ್ರಾಜ್ ಅವರೇ, ಸಲೀಂ ಅಹ್ಮದ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಬಂಧುಗಳೇ, ಎಲ್ಲ ಹಿರಿಯ ಮಾಜಿ ಶಾಸಕ ಹಿತೈಷಿಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಗಣ್ಯರೇ, ಗೆಳೆಯರಾದ CC ಪಾಟೀಲ್ರವರೇ, ನಡೆದಿರ್ತಕ್ಕಂಥ ಹಿರಿಯ ಸಹಕಾರಿಗಳೇ, KH ಪಾಟೀಲರ ಅಭಿಮಾನಿಗಳೇ, ರೈತ ಬಂಧುಗಳೇ, ಸಹೋದರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋದ ನಿಮ್ಮ ಆ ಬಯಕೆ ಈಡೇರಿತು ಅಷ್ಟೇ ಅಲ್ಲ, ಅತ್ಯಂತ ಯಶಸ್ವಿಯಾಗಿ KH ಪಾಟೀಲರ ತತ್ವ ಸಿದ್ಧಾಂತಗಳನ್ನು ಮತ್ತೆ ನೆನಪಿಸಿ ಹಿರಿಯ ನಾಯಕರ ಅಭಿಪ್ರಾಯಗಳೇನು, ನೀವು ಅದೇ ದಾರಿಯಲ್ಲಿ ಹೋಗಿ ಅಂತ ಹೇಳಿ ನನಗೆ ಮಾರ್ಗದರ್ಶನ ಮಾಡುವುದು ಮಾತ್ರವಲ್ಲ, ಎಲ್ಲ KH ಪಾಟೀಲರ ಅನುಯಾಯಿಗಳಲ್ಲಿ ಪ್ರೇರಣೆ, ಸ್ಫೂರ್ತಿಯನ್ನು ತುಂಬುವಂಥ ಕಾರ್ಯಕ್ರಮವನ್ನು ಈ ಜನ್ಮ ಶತಮಾನೋತ್ಸವವನ್ನು ಮಾಡಿದ್ವಿ. ಹೋದ ಜನ್ಮದಿನದಿಂದ 99ನೇ ಜನ್ಮದಿನ ಆಚರಣೆ ಮಾಡುವ ಸಂದರ್ಭದಲ್ಲಿ ಸುಮಾರು 60 ಕೆಲಸಗಳನ್ನು ಮುಂದಿನ ಮಾರ್ಚ್ 16, 2025 ಮಾಡಬೇಕು ಅಂತೇಳಿ ನಾವು ನಿರ್ಣಯಿಸಿದ್ವಿ. ಆ ನಿರ್ಣಯದಂತೆ ಆ KH ಪಾಟೀಲರ ಅನುಯಾಯಿಗಳು, ಸಹಕಾರಿಗಳು, ಅವರ ಎಲ್ಲ ಸಹೋದ್ಯೋಗಿಗಳ ಇಚ್ಛೆಯಂತೆ ಸುಮಾರು 50 ಕೆಲಸಗಳನ್ನು ಪೂರ್ಣಗೊಳಿಸೋದ್ರ ಮೂಲಕ KH ಪಾಟೀಲರು ಏನು ಕನಸು ಕಂಡಿದ್ರು ಆ ಕನಸುಗಳಲ್ಲಿ ಬಹುಭಾಗವನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡಿದ್ದೇವೆ ಅಂತೇಳಿ ಹೇಳುವಾಗ ಒಂದು ರೀತಿಯ ಸಮಾಧಾನ, ಹೆಮ್ಮೆ, ಅಭಿಮಾನ ಆಗ್ತದೆ. ಆದರೆ ಇನ್ನೂ ಅವರು 10 ಕನಸುಗಳನ್ನು ನಾವು ನನಸು ಮಾಡಬೇಕಾಗಿದೆ. ಮೊನ್ನೆ GT ದೇವೇಗೌಡರಿಗೆ ನಾವು ಹೇಳ್ತಿದ್ದೆ, ನಿಮ್ಮ ಗೌಡರು ಇಷ್ಟು ಕನಸು ಕಂಡರಲ್ಲ, ನಾವು ನಮ್ಮ ಜೀವನ ಪರ್ಯಂತ ದುಡಿದ್ರೂ ಸಹಿತ ಅವರ ಕನಸುಗಳನ್ನೆಲ್ಲವನ್ನ ನನಸು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ನೆನಪು ಮಾಡಿಕೊಳ್ಳ್ರಿ ನೀವು. 1962, 1967, 1972 KH ಪಾಟೀಲರು ಚುನಾವಣಾ ಭಾಷಣಗಳನ್ನು ಇರ್ತಿದ್ದು. ಚುನಾವಣಾ ಭಾಷಣ
ಜನರ ಬದುಕಿನಲ್ಲಿ ಬದಲಾವಣೆ ಏನಾಗಬೇಕು, ನಮ್ಮ ಗದಗ ಏನಾಗಬೇಕು, ಉತ್ತರ ಕರ್ನಾಟಕ ಏನಾಗಬೇಕು, ಕರ್ನಾಟಕ ಏನಾಗಬೇಕು, ಕರ್ನಾಟಕದ ಹೆಸರು ಏನಿರಬೇಕು ಮೊದಲು ಮಾಡಿಕೊಂಡು ಗದಗನ್ನ ಜಿಲ್ಲೆ ಮಾಡತಕ್ಕಂಥ ವಿಷಯ. ನಮ್ಮ ಗದಗಿನ ಮಕ್ಕಳಿಗೆ ಕನಿಷ್ಠ ಹಾಲು ಮೊಟ್ಟೆ ಕೊಡಬೇಕು, ಅವರಿಗೆ ಸಿಗುವಂತೆ ಮಾಡುವಂಥ ಸರ್ಕಾರ ಬರಬೇಕು, ಅವ್ರಿಗೆ ಸಿಗುವ ಹಾಗೆ ಮಾಡುವಂಥ ಸಂಸ್ಥೆಗಳನ್ನು ನಾವು ಹುಟ್ಟು ಹಾಕಬೇಕು, ಶುದ್ಧ ಕುಡಿಯುವ ನೀರನ್ನು ಕೊಡುವಂಥದ್ದು ಆಗಬೇಕು, ನಮ್ಮ ಗದಗಿನ ಜನರಿಗೆ ತುಂಗಾಪಾನ ಆಗಬೇಕು. ಯಾವಾಗ ಮಲಪ್ರಭಾದಿಂದ ನೀರು ತಂದು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತ್ತು, ಅವಾಗ ಗದಗಿನವರಿಗೆ ತುಂಗಾಪಾನ ಆಗಬೇಕು ಅಂತ ಹೇಳಿ ಘೋಷಣೆ ಮಾಡಿ ಹೋರಾಟ ಮಾಡಿ ಅದನ್ನ ಸಾಧಿಸಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತೀನಿ. ಅಷ್ಟೇ ಅಲ್ಲ, ರೈತನನ್ನ ಶೋಷಣೆ ಮುಕ್ತರನ್ನಾಗಿ ಮಾಡಬೇಕು. ರೈತ ಬೆಳೆದ ಮಾಲಿಗೆ ರೈತನೇ ಬೆಲೆ ಕಟ್ಟುವಂತ ಶಕ್ತಿ ಎಲ್ಲಿವರೆಗೆ ರೈತನಿಗೆ ಕೊಡೋದಿಲ್ಲ ಸರ್ಕಾರಗಳು ಅಥವಾ ಸರ್ಕಾರ ಅಥವಾ ರಾಜ್ಯ ಸಮಾಜ, ಅಲ್ಲಿವರೆಗೆ ರೈತನ ಕಲ್ಯಾಣ ಆಗೋದಿಲ್ಲ. ಆದ್ದರಿಂದ ನಾವು ಅಂಥ ವ್ಯವಸ್ಥೆಯನ್ನ ರೂಪ ಮಾಡೋದಕ್ಕೆ ಹೋರಾಟ ಮಾಡಬೇಕು. ಅವರೊಂದು ಮಾತು ಹೇಳ್ತಿದ್ರು, ಸತತವಾಗಿ ಹೇಳ್ತಿದ್ರು, ಅದನ್ನ APMC ಯಾರನ್ನೂ ಹೇಳ್ತಿದ್ರು, ರೈತಾಪಿ ಜನ ಸೇರಿದಾಗೂ ಹೇಳ್ತಿದ್ರು. ಎಲ್ಲ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥದ್ದು, ಬೆವರಿಗೆ ಅಗೌರವಿಸುವಂತ ವ್ಯವಸ್ಥೆಯನ್ನ ನಾವು ಸಂಪೂರ್ಣವಾಗಿ ವಿರೋಧಿಸಬೇಕು. ಯಾರು ದುಡಿಯೋ ಇದ್ದಾನ, ದುಡಿಯೋನ ರಕ್ತ ಹೀರುವಂತ ಶಕ್ತಿಗಳು ಯಾವೇ ಇರಲಿ ಅವುಗಳನ್ನ ನಾವು ಮಟ್ಟ ಹಾಕಿ ದುಡಿತಕ್ಕಂಥ ಜನರ ಕಲ್ಯಾಣಕ್ಕಾಗಿ ನಾವು ಶ್ರಮ ಪಡಬೇಕು. ಈ ಆಲೋಚನೆಗಳನ್ನ ಇವತ್ತು ನಾವು ಹಲವು ರೀತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಿಕ್ಷಣದ ವಿಚಾರದಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕು, ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಅವ್ರಿಗೆ ಎಲ್ಲಿವರೆಗೆ ಉತ್ತಮ ಶಿಕ್ಷಣ ಸಿಗಬೇಕು ಅಂದರೆ ಅವ್ರು ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರು, ಮಾನ್ಯ DR ಪಾಟೀಲ್ ಹೇಳ್ತಿದ್ರು, ಅವರ ಅನುಯಾಯಿಗಳಿಗೆ ಹೇಳ್ತಿದ್ರು, ನಮ್ಮ ಹುಡುಗರು ನಮ್ಮ ಗದಗಿನಲ್ಲಿ ಕಲಿತಾಗ, ಕುಲಕೋಟೆಯಲ್ಲಿ ಕಲಿತಾಗ ಅವರು ಅಮೆರಿಕಕ್ಕೆ ಹೋಗಿ ಶ್ರೇಷ್ಠ ವ್ಯಕ್ತಿ ಆಗಬೇಕು. ಅವರ ಕನಸು. ಯಾವಾಗ ಇನ್ನೂ ಅಮೆರಿಕಕ್ಕೆ ಗ್ರಾಜ್ಯುಯೇಟ್ ಆದವರು ಅತ್ಯಂತ ಕಡಿಮೆ ಪ್ರಮಾಣದೊಳಗೆ ಅಮೆರಿಕಕ್ಕೆ ಹೋಗುವಂತ ಪರಿಸ್ಥಿತಿ ಇತ್ತು, ಅವಾಗ ಇದು ಅವರ ಕನಸು. ನಮ್ಮ ಮಿಲ್ ನೌಕರಿ ಕೂಲಿಕಾರ, ನಮ್ಮ ಹೊಲದಲ್ಲಿ ಕಳೆ ತೆಗೆಯಕ್ಕೆ ಬರ್ತಕ್ಕಂಥ ಕಳೆ ತೆಗೆಯುವಂತ ಕಾರ್ಮಿಕನ ಮಕ್ಕಳು ಶಾಲೆ ಕಲಿತು ಶಿಕ್ಷಣ ಪಡೆದು ಪರದೇಶಕ್ಕೆ ಹೋಗುವಂತ ಯೋಗ್ಯತೆಯನ್ನು ಪಡಿಬೇಕು. ಇವತ್ತು ನಾವು ಬಹಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀವಿ, ಮಾನ್ಯ ಹೊರಟ್ಟಿಯವರು ಶಾಲಾ ಶಿಕ್ಷಣದ ಜೊತೆಗೆ ಬಹಳ ಸಮೀಪವಾಗಿ ಗಮನಿಸ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಿರುವಂಥದ್ದು, ನಮ್ಮ ರಾಜರಾಜೇಶ್ವರಿ ವಿದ್ಯಾನಿಕೇತನದಿಂದ ಅಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥ ನಮ್ಮ ಮಿಲ್ ಕಾರ್ಮಿಕರ ಮಕ್ಕಳಾಗ್ಲಿ, ನಮ್ಮ ರೈತರ ಮಕ್ಕಳಾಗ್ಲಿ, ನಮ್ಮ ಕೂಲಿಕಾರರ ಮಕ್ಕಳಾಗ್ಲಿ, ಇವತ್ತು ಅಮೆರಿಕ ಒಂದೇ ಒಂದು ರಾಷ್ಟ್ರದೊಳಗೆ 250ಕ್ಕೂ ಹೆಚ್ಚು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಹುದ್ದೆಗಳಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಅಂದರೆ ಅದು KH ಪಾಟೀಲ್ರ ಕನಸು ನನಸು ಮಾಡೋದರಲ್ಲಿ ನಿಮ್ಮೆಲ್ಲರ ಹೆಜ್ಜೆ ಏನಿತ್ತು ಅದು ಸ್ವಲ್ಪ ಮಟ್ಟಿನ ಪ್ರತಿಫಲ ಕೊಟ್ಟಿದೆ ಅಂತ ಹಲವು ಕಾರ್ಯಕ್ರಮಗಳನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಬಂಧುಗಳೇ, ಇತ್ತೀಚೆಗೆ APMC ಕಾನೂನನ್ನು ರದ್ದು ಮಾಡಿದರು. KH ಪಾಟೀಲ್ರ ಬಹುದೊಡ್ಡ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅಂತ ಕೇಳಿದ್ರೆ ಬಹಳಷ್ಟು ಸಹಕಾರಿಗಳು ಹೇಳ್ತಾರೆ. ಕರ್ನಾಟಕಕ್ಕೆ APMC ತಂದಿರೋದು ಮಾನ್ಯ KH ಪಾಟೀಲ್ರು, ಮಾನ್ಯ ಮಾಮಲೆ ದೇಸಾಯರು, ಮಾನ್ಯ BG ಬಣಕಾರ್ ಅವರು, ಮಾನ್ಯ ಹುಬ್ಬಳ್ಳಿಯ MLA ಆಗಿದ್ದಂಥ MR ಪಾಟೀಲ್ರು, ಇವರೆಲ್ಲರೂ ಏನಿಲ್ಲ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ರೆ, ರೈತರಿಗೆ ಕೊಡುಗೆ ಕೊಟ್ಟಿದ್ರೆ, ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟಿಗಳನ್ನು ಮಾಡಿ ಎಲ್ಲ ಕಡೆ APMCಯನ್ನು ಸ್ಥಾಪನೆ ಮಾಡಿದರು. ಅಂಥ APMCಯನ್ನು ಪೂರ್ಣವಾಗಿ ಹಲ್ಲು ತೆಗೆದು ಹಾವಿನಂತೆ ಮಾಡುವಂಥ ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನಕ್ಕೆ ವಿರೋಧವಾಗಿ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತೆ ರೈತ ಬದುಕುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ರೈತನನ್ನು ಶೋಷಣೆ ಮುಕ್ತ ಮಾಡುವಂಥ ಅವರ ವಿಶೇಷವಾದಂಥ ಕನಸು ಗುರಿ ಇನ್ನೂ ನನಸಾಗಿಲ್ಲ. ಅದನ್ನು ನನಸು ಮಾಡೋದರಲ್ಲಿ ನಾವೆಲ್ಲ ಇವತ್ತು ಬಹುದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಮಾನ್ಯ
ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ವಿಶೇಷ ಗಮನವನ್ನು ರೈತರ ಬದುಕನ್ನು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಬದುಕು ಮಾಡುವುದಕ್ಕೆ ಅವರ ಪ್ರಯತ್ನ ಅವರ ಬಲ ಹಚ್ಚಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳೇ, ನನಗೆ ವಿಶ್ವಾಸ ಇದೆ ಈ ಒಂದು ಶತಮಾನೋತ್ಸವ ನಿಮಗೆ ಮತ್ತೆ KH ಪಾಟೀಲ್ರ ಕನಸು ಏನೇನು ಓದಾವು ಅವುಗಳನ್ನು ನನಸು ಮಾಡೋದಕ್ಕೆ ಪ್ರೇರಣೆ ನೀಡಿದೆ. ನಾವು ಈಗೇನೋ ಒಂದು 15-20 ಕೆಲಸ ಆಗಿಲ್ಲ ಅಂತ ಅದಾವಲ್ಲ, ಅವುಗಳನ್ನು ಮತ್ತೆ ರೀಶೆಡ್ಯೂಲ್ ಮಾಡಿಕೊಂಡು ಮುಂದಿನ ಮಾರ್ಚ್ 16ರೊಳಗೆ ಅವುಗಳನ್ನು ಪೂರ್ಣ ಮಾಡುವಂಥ ಪ್ರತಿಜ್ಞೆಯನ್ನು ನಾವು ಮಾಡಲೇಬೇಕಾಗಿರ್ತಕ್ಕಂಥ ದಿವಸ ಇದು. ಇಷ್ಟು ನಾನು ಇವತ್ತಿನ ಈ ಸಂದರ್ಭದೊಳಗೆ ಹೇಳೋದರ ಜೊತೆಗೆ ಬಂದಿರತಕ್ಕಂಥ ಅತಿಥಿಗಳು ನಮಗೆ ಉತ್ಸಾಹ ತುಂಬಿದರು, ಬಲ ತುಂಬಿದರು, ವಿಶೇಷವಾಗಿರ್ತಕ್ಕಂಥ ಸಮಾಧಾನ ನಮ್ಮಲ್ಲಿ ಮೂಡಿಸ್ತು. ನಿಮ್ಮೆಲ್ಲರನ್ನ ನೋಡಿ ಸಂತೋಷಪಟ್ಟರು, ಆನಂದಪಟ್ಟರು. ಅಷ್ಟೇ ಅಲ್ಲ, ಮಾನ್ಯ ಶಿವಕುಮಾರ್ ಅವರು ತಮ್ಮ ಭಾಷಣದುದ್ದಕ್ಕೂ ರಾಜಕಾರಣಿಗಳನ್ನು ಹೊಗಳುವುದಿಲ್ಲ, ಭಾಳ ಕಡಿಮೆ. ಆದರೆ ಶಿವಕುಮಾರ್ ಅಂಥ ರಾಜಕಾರಣಿಗಳಿಗೆಲ್ಲ ಅತ್ಯಂತ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ತಾವೆಲ್ಲ ಗಮನಿಸಿದ್ರಿ. ಇಲ್ಲಲ್ಲ, ಇಲ್ಲಿ ನಮ್ಮ ಗದಗಿನವರಿದ್ದೀವಿ, ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಭಾಳ ಪ್ರೀತಿಯಿಂದ ಹೇಳಿದರು. ಇಲ್ಲಲ್ಲ, ನಮ್ಮ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ಡೆಲ್ಲಿವರೆಗೆ HK ಪಾಟೀಲ್ ಮಾಡಿದ್ದು ಇಂಥದ್ದು ಮಾಡಿದ್ದಾರೆ ಅಂತ ಹೇಳಿ ಎತ್ತರ ಧ್ವನಿಯಲ್ಲಿ ಹೇಳುವಂಥ ನಾಯಕ ಯಾರು ಇದ್ದರೆ ಅದು ಸನ್ಮಾನ್ಯ ಶಿವಕುಮಾರ್ ಅವರು. ಮಾನ್ಯ ಶಿವಕುಮಾರ್ ಅವರು ನಮ್ಮ ಭಾಗದ ರಚನಾತ್ಮಕ ಕೆಲಸಗಳ ಬಗ್ಗೆ ಭಾಳ ತೀವ್ರವಾಗಿರ್ತಕ್ಕಂಥ ಸ್ಪಂದನೆ ಹಾಗೂ ಸಹಕಾರ ಮಾಡ್ತಾರೆ. ಆಗಲೇ ಹೇಳಿದ್ರಲ್ಲ ಅವರು 40 ಎಕರೆ ಭೂಮಿದು ನಮ್ಮ ಗದಗಿನಲ್ಲಿದ್ದಂಥ ಅತ್ಯಂತ ಪ್ರೈಮ್ ಪ್ರಾಪರ್ಟಿ ಏನು 34 ಎಕರೆಯಷ್ಟು ಭೂಮಿ, ಅದನ್ನು ನಾವು ಕರ್ನಾಟಕ ಸಂಭ್ರಮ ಕಾರ್ಯಕ್ರಮದೊಳಗೆ ತೋರಿಸಿದ್ವಿ ನಾವು. ಇದು ನೋಡ್ರಿ ನಮ್ಮ ಜಾಗೆ ಅಂತ ಹೇಳಿ. ಅದಕ್ಕೆ ಏನೆಲ್ಲ ಮಾಡ್ಬೋದು, ಇದೊಂದು ದೊಡ್ಡ ಸಾರ್ವಜನಿಕ ಆಸ್ತಿಯನ್ನಾಗಿ, ಗದಗಿನ ಆಸ್ತಿಯನ್ನಾಗಿ ನೀವು ಮಾಡ್ಬೋದು ಅನ್ನುವಂಥ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ. ಬಂಧುಗಳೇ, ಹೆಚ್ಚು ಮಾತನಾಡೋದಕ್ಕೆ ನಿಮಗೂ ಹೊಟ್ಟೆ ಹಸ್ತಾವು, ನಮಗೂ ಎಲ್ಲರೂ ಹೊಟ್ಟೆ ಹಸ್ತಾವು. ಆ ಹಿನ್ನೆಲೆಯೊಳಗೆ ನಾನು ಇಷ್ಟೇ ವೇದಿಕೆ ಮೇಲೆ ಇದ್ದಂಥ ಎಲ್ಲ ನಮ್ಮ ಹಿತೈಷಿ ಅತಿಥಿಗಳಿಗೆ ವಿನಂತಿ ಮಾಡ್ತೀನಿ. ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ಸದಾಕಾಲ ನನಗೆ, ನನ್ನ ಕುಟುಂಬದವರಿಗೆ, ನಮ್ಮ ಅಣ್ಣನವರಿಗೆ, ನಮ್ಮ KH ಪಾಟೀಲ್ರ ಏನು ಈ ಸಹಕಾರಿ ಬಳಗ ಇದೆ, ಈ ಬಳಗಕ್ಕೆ ಇರಲಿ ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಇವತ್ತೇನು ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ತಾವೆಲ್ಲ ಬಂದ್ರಿ, ಜನ್ಮ ಶತಮಾನೋತ್ಸವನ ಆಚರಣೆ ಮಾಡಿದ್ರಿ. ಈ ಆಚರಣೆ ನಮಗೆ ಹೆಚ್ಚು ಸಾಮಾಜಿಕ ಜವಾಬ್ದಾರಿಯನ್ನು ಕೊಟ್ಟರು. ಕುಟುಂಬದ ಆಸ್ತಿ ಆಗಿರಲಿಲ್ಲ, ಸಾರ್ವಜನಿಕರ ಆಸ್ತಿಯಾಗಿದ್ದರು. ನಮಗೆ ಹೆಚ್ಚಿನ ಸಾಮಾಜಿಕ ಜವಾಬ್ದಾರಿಯನ್ನು ಹಚ್ಚಿದ್ವಿ. ಕಾಟನ್ ಸೇಲ್ ಸೊಸೈಟಿ ಇವತ್ತು ಏನು ಜನ್ಮ ಶತಮಾನೋತ್ಸವದೊಳಗೆ ಹೊಸ ಕಟ್ಟಡಗಳನ್ನು ಕಟ್ಟಿ, ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅಗ್ರಿ ಸೂಪರ್ ಮಾರ್ಕೆಟ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕೈಗೊಂಡಿದೆ. ಇವೆಲ್ಲವುಗಳು ಯಶಸ್ವಿಯಾಗಿ ಒಂದು ಅತ್ಯಂತ ಶ್ರೇಷ್ಠ ಸಹಕಾರಿ ಸಂಸ್ಥೆಯನ್ನಾಗಿ ಮಾಡೋದು ಹಾಗೂ ರೈತರ ಶೋಷಣೆ ಮುಕ್ತ ಬದುಕನ್ನು ಮಾಡೋದರ ಸಲುವಾಗಿ ಅದು ಹೋರಾಟ ಮಾಡ್ತದೆ, ಮಾಡಲಿ ಅಂತ ಹಾರೈಸಿ ಈ ಎಲ್ಲ ಕೆಲಸ ಮಾಡೋದ್ರೊಳಗೆ ಭಾಳ ಜನ ಹಗಲು ರಾತ್ರಿ ಶ್ರಮ ಪಟ್ಟಾರೆ. ಆ ಹಗಲು ರಾತ್ರಿ ಶ್ರಮ ಪಟ್ಟಿದ್ರೊಳಗೆ ಅದು ಯಾರ್ಯಾರ, ಅದು ಡಾಕ್ಟರ್ ನಾಗನೂರು ಇರ್ಬೋದು, ಅದು ಯಾಗಿ ಶೆಟ್ಟಿ ಇರ್ಬೋದು, ನನ್ನ ಸಹೋದರದ MR ಪಾಟೀಲ್ ಇರ್ಬೋದು, ಅಥವಾ ಕರಿಕಟ್ಟಿ ಇರ್ಬೋದು, ಗುರುಗಣ್ಣವ್ರು ಇರ್ಬೋದು, ನಮ್ಮ ಚೇರ್ಮನ್ರಾಗಿರ್ತಕ್ಕಂಥ ರವಿ ಮುಳ್ಳಿಮನಿಯವರು ಇರ್ಬೋದು, ಅಥವಾ ಹಿರೇಮಠ್ ಇರ್ಬೋದು. ನಾನು ಯಾರ್ಯಾರು ಹೆಸರು ಹೇಳಿದ್ರೆ 5 ಹೆಸರು ಹೇಳಿದ್ರೆ 50 ಹೆಸರು ಬಿಡಬೇಕಾಗತ್ತೆ ನಾನು. ಆದ್ದರಿಂದ ನಾನು ಹೆಚ್ಚು ಹೆಸರು ಹೇಳೋದಿಲ್ಲ. ಆದರೆ ಯಾರ್ಯಾರು ಕೆಲಸ ಮಾಡಿದ್ರಿ, ಮಾರ್ಚ್ 16 ಅಂದರೆ ಅದೊಂದು ನನಗೆ ಡೆಡ್ಲೈನ್ ಅಂತ ಹೇಳಿ ತಿಳ್ಕೊಂಡು ನೀವೇನು ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ, ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು
5 ಜನರಿಗೆ ನಾವು ಸನ್ಮಾನ ಮಾಡಿದ್ವಿ. ಜೆ ಕೆ ಜಮಾದಾರರಿಗೆ ಸನ್ಮಾನ ಮಾಡಿದ್ವಿ. ಜೆ ಕೆ ಜಮಾದಾರ್ ಅವರ ಪೆನ್ ಯಾವಾಗ ಪಕ್ವ ಪಡಿತೋ ಅವತ್ತಿನಿಂದ ಕೆ ಎಚ್ ಪಾಟೀಲ್ರ ಜೊತೆಗೆ ಇಂಥ ಮುಖ್ಯ ಕಾರ್ಯಕ್ರಮಗಳು ಇಲ್ಲ ಅಂತಿಲ್ಲ. ಅವ್ರ ಮನೆಯಲ್ಲಿ ಅನುಕೂಲ ಇರಲಿ ಅನಾನುಕೂಲ ಇರಲಿ, ಅವರ ಸೇವೆಯೊಳಗೆ ಏನು ವ್ಯತ್ಯಯ ಇರಲಿ ಏನೇ ಇರಲಿ, ಪ್ರತಿ ಕಾರ್ಯಕ್ರಮ ಪ್ರತಿ ಸಂದರ್ಭದಲ್ಲಿ ಅವರ ಜೊತೆಗಿದ್ದು ಅನುಭವಿಸಿ ತಮ್ಮದಾಗಿರ್ತಕ್ಕಂಥದ್ದನ್ನು ಅವರಿಗೆ ವಿಶೇಷ ಅನುಕೂಲತೆಯನ್ನು ಮಾಡಿಸಿ ಇವತ್ತು ಕೆ ಎಚ್ ಪಾಟೀಲರ ಪ್ರತಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜೆ ಕೆ ಜಮಾದಾರ್ ಅವರು ಸನ್ಮಾನ ಮಾಡಿದ್ದೇವೆ. ಅದರ ಜೊತೆಗೆ ತಂಬದವರು ಅವರು ಇವತ್ತು ಮುಂಜಾನೆ ಬಂದು ನನಗೆ ಹೇಳಿದರು, ನೋಡಿ ಸರ್ ನನಗೆ ಸನ್ಮಾನ ಮಾಡಬೇಡ್ರಿ ನೀವು. ಇಲ್ಲ, ನಾನು ಒತ್ತಾಯ ಮಾಡಿದೆ, ಯಾಕೆ ಕೆ ಎಚ್ ಪಾಟೀಲರು ಮದ್ರಾಸ್ದೊಳಗೆ ಆಪರೇಷನ್ಗೆ ಹೋಗೋಕ್ಕಿಂತ ಮೊದಲಕ್ಕೆ ನೀನು ನನಗೆ ಒಬ್ಬ ಮಗ ಇದ್ದಂಗೆ ಅಂತ ಹೇಳಿದಾರೆ, ಅದಕ್ಕೆ ನಾ ಹೆಂಗೆ ಸನ್ಮಾನ ಮಾಡಿಸ್ಕೊಳ್ಳಿ ಅಂಥೇಳಿ ಕಣ್ಣಲ್ಲಿ ನೀರಿತ್ತು. ಅಂದರೆ ನನ್ನ ತಂದೆಯ ಕೊನೆಯ ಉಸಿರಿರುವವರೆಗೂ ಸಹಿತ ಅವರಿಗೆ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಮಾನ್ಯ ಬ್ಯಾಳಿ. ಅವ್ರಿಗೆ ಸರ್ಕಾರಿ ನೌಕರಿ ಸಿಕ್ಕಿತ್ತು, ನೌಕರಿ ಹೋಗಿದ್ದು ಇಷ್ಟೊತ್ತು ಯಾರು ಡೆಪ್ಟಿ ಚೀಫ್ ಇಂಜಿನಿಯರ್ ಆಗಿರ್ತಿದ್ರು ಅವರು. ಆದರೆ ಕೆ ಎಚ್ ಪಾಟೀಲ್ ಹೇಳಿದ್ರು, ನಿನಗೆ ಲಾಂಛಿಸಬೇಕಾದ್ರೆ ಸರ್ಕಾರಿ ನೌಕರಿಗೆ ಹೋಗು, ನೀನು ಹೆಚ್ಚಿನ ಕೆಲಸ ಮಾಡ್ತಿದ್ದಿ ಸಮಾಜಕ್ಕೆ ಅಂತಿದ್ರೆ ನೀನು ನಮ್ಮ ಸೊಸೈಟಿಗೆ ಇರು. ಇವೆರಡೇ ವಾಕ್ಯಗಳ ಕಾರಣ ಸರ್ಕಾರಿ ನೌಕರಿಯನ್ನು ತೊರೆದು ನಮ್ಮ ಸರ್ಕಾರಿ ಸಂಸ್ಥೆಗಳ ಜೊತೆಗಿದ್ದು 9 ತಿಂಗಳಲ್ಲಿ ಟೆಕ್ಸ್ಟೈಲ್ ಮಿಲ್ಲನ್ನು ಕಟ್ಟೋದ್ರ ಮೂಲಕ ನಮ್ಮ ದೇಶದಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ಬ್ಯಾಳಿ ಸನ್ಮಾನಕ್ಕೆ ಒಳಗಾಗಿದ್ದಾರೆ. ನಮ್ಮ ಆರ್ ಬಿ ಹೊಸಮನಿಯವರು ರೈತಾಪಿ ವರ್ಗದವ್ರಿಗೆಲ್ಲರಿಗೂ ಗೊತ್ತು. ನಮ್ಮ ರೈತರಿಗೆ ಕುಟುಂಬದ ಸದಸ್ಯರನ್ನು ಹಾಗೆ ಭಾವಿಸಿಕೊಂಡು ಅವರ ಜೊತೆಗೆ ಅವರ ಸುಖ ದುಃಖ ಎಲ್ಲವನ್ನ ಅರ್ಥೈಸಿ ಸೇವೆ ಮಾಡಿರ್ತಕ್ಕಂಥವರು ಸನ್ಮಾನ್ಯ ಆರ್ ಬಿ ಹೊಸಮನಿಯವರು. ಜೊತೆಗೆ ಇವತ್ತು ನಮ್ಮ ಹಲವಾರು ಶ್ರೇಷ್ಠ ಕೆ ಎಚ್ ಪಾಟೀಲ್ರ ಅನುಯಾಯಿಗಳು, ವಾಮನ್ ಮೂರ್ತಿಯವರು ಸಹಿತ ಕೆ ಎಚ್ ಪಾಟೀಲ್ರ ಜೊತೆಗೆ ಅವರ ಕೊನೆ ಉಸಿರು ಇದ್ದರು. ನಂತರ ಡಿ ಆರ್ ಪಾಟೀಲರು ನನ್ನ ಜೊತೆಗೆ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಮ್ಮೆ ಅವರ ಪ್ರಾಮಾಣಿಕತನದ ಬಗ್ಗೆ ಎಲ್ಲೂ ಯಾರಿಗೂ ಶಂಕೆ ಬರದ ಹಾಗೆ ಇವತ್ತು ತಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಸಂಘಟಕರು ಇವತ್ತು ಗುರುತಿಸಿ ಏನು ಸನ್ಮಾನ ಮಾಡಿದರು ಅದು ಅತ್ಯಂತ ನಾವೆಲ್ಲರೂ ಅದನ್ನು ಮಾಡಬೇಕಾದದ್ದು. ಕುಟುಂಬದ ಸದಸ್ಯನಾಗಿ ಸಹಿತ ನಾವು ಅವರಿಗೆ ನನ್ನ ಕರ್ತವ್ಯತೆಯನ್ನು ಹೇಳೋದರ ಜೊತೆಗೆ ತಾವೆಲ್ಲರೂ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡಿದ್ದೀರಿ. ಕೆಲಸ ಇನ್ನೂ ಅಪೂರ್ಣ ಆಗ್ಯಾವ. ಈ ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿ ಏನು ಸಂಘಟಕರು ನಿರ್ಣಯಿಸಿದ್ರು, ಅವು ಇದಿನ್ನೂ ಪೂರ್ಣ ಆಗಿಲ್ಲ. ಅದನ್ನು ಮಾನ್ಯ ವಕೀಲರು ಗಮನಿಸಿರೋದಲ್ಲೋ. ಈಗ ಊಟಕ್ಕೆ ಕುಂತಾಗ ನಮ್ಮ ಉಪಮುಖ್ಯಮಂತ್ರಿಗಳು ನನಗರ ಆಗಲಿ ಸಲೀಂ ಅವ್ರಿಗರ ಆಗಲಿ ಹೇಳ್ತಾರೆ, ಇದು ಇನ್ನೂ ಚಲೋ ಆಗಬೇಕು, ಇನ್ನೂ ಪೂರ್ಣ ಆದಂಗಿಲ್ಲ ನೋಡೋದು ಅಂತೇಳಿ. ಅದು ಇನ್ನೂ ಸ್ವಲ್ಪ ಕೆಲಸ ಇರ್ಬೋದು. ಆ ಕೆಲಸಗಳನ್ನು ಸಹಿತ ಬಹುಬೇಗ ಪೂರ್ಣ ಮಾಡ್ತೀವಿ. ಇದೇನು ಎಗ್ರಿ ಸೂಪರ್ ಮಾರ್ಕೆಟ್ ಬರ್ತದೆ, ಆ ಎಗ್ರಿ ಸೂಪರ್ ಮಾರ್ಕೆಟ್ ಮುಖಾಂತರ ರೈತರಿಗೆ ಬೇಕಾದ ವಸ್ತುಗಳನ್ನು ಅವರ ಮನೆ ಬಾಗಿಲಿಗೆ ಮುಗಿಸುವಂಥ ಏನು ಪ್ರಯತ್ನ ಮಾಡಬೇಕು ಅಂತೈತಿ, ಆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸಿ ವೇದಿಕೆ ಮೇಲೆ ಇರುವವರಿಗೆ, ಅತಿಥಿಗಳಾಗಿ ಆಗಮಿಸಿದವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ.